ತೋಟಗಾರಿಕೆ ಮಹಾವಿದ್ಯಾಲಯವನ್ನು ಕಾಣುವುದು ನಮಗೆ ಸಾಧ್ಯ ಅದ ರೀ. ಅದಕ್ಕೆ ಮೂಲ ಕಾರಣ ಅಂದರೆ ಡಾಕ್ಟರ್ ಎಸ್ ಬಿ ದಂಡಿನವರು. ದಂಡಿನವರೇನು ಮಾತಾಡಿದ್ರೆ ಮಾತಾಡಿದ್ರಿ ಸರ್. ಆದರೆ ಅವರು ವಿಶೇಷವಾಗಿ ಕೃತಜ್ಞತಾಪೂರ್ವಕವಾದಂಥ ನುಡಿಗಳು. ಈಗ ನಾನು ಕಟ್ಟಿದ್ದೀನಿ ಅನ್ನೋದಕ್ಕಿಂತ ರೀ ಇದೆಲ್ಲ ನಿಮ್ಮರದು ಮತ್ತು ರೈತರ ಒಂದು ಶಿಶು ಇದ್ದಂಗೆ ರೀ. ಈ ಶಿಶುವನ್ನು ನಾವು ಏನು ಮಾಡಬೇಕಾದ್ರೆ ಅದನ್ನು ಜೋಪಾನ ಮಾಡ್ಬೇಕಂತಂದ್ರೆ ಎಲ್ಲರ ಒಂದು ಕೈಗಳು ಕೂಡಬೇಕಾಗೈತಿ. ನಾನೊಬ್ಬ ಮಾಡೀನಿ ಅನ್ನುವಂಥ ಕೇಳಿದ್ರೆ ನಿಮ್ಮೆಲ್ಲರದು ನಮ್ಮ ರೈತ ಬಳಗದ್ರು ಇದನ್ನೆಲ್ಲ ಪೋಷಿಸಿ ಬೆಳೆಸುವಂಥ ಇದು ನಿಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ಭಾಳ ಕೃತಜ್ಞತೆಯ ನುಡಿಗಳನ್ನು ಆಡಿದ್ದಾರೆ. ಅಂದರೆ ನಾ ಇದು ಕೇಳಬೇಕಾಗಿದ್ದು ಆಯಿತು. ಹಾಂ ಸರ್. ನಿಜವಾಗಿ ಅವರು ತಮ್ಮ ಅಗ್ರಿಕಲ್ಚರ್ ಬಗ್ಗೆ ಬೆಳವಣಿಗೆ ಬಗ್ಗೆ ಬೆಳೆಯೋದ್ರ ಬಗ್ಗೆ ಮಾತಾಡಿದ್ದಾರೆ. ಆ ಮಾತು ಬೇರೆ ಹೇಳಿ ಆರಂಭದಲ್ಲಿ ಹೇಳಿದೆ ಮಾರ್ಕೆಟ್ ಮಾಡಿಕೊಡ್ಬೇಕು ಅನ್ನೋಂಥ ಮಾತು ಹೇಳಿದ್ರಿ. ಅದೇ ಸರ್ ಉದ್ದೇಶದ ಅಂತ ಹೇಳಿದ್ರಿ. ಆದ್ರೆ ಮಾರ್ಕೆಟ್ ಮಾಡಿಕೊಡೋದು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಅಂತ ಏನಾದರೂ ಮಾತಾಡಿದ್ರೆ ಅದಕ್ಕಾಗಿ ಸರ್ ನಮ್ಮ ಮಾಜಿ ಸಚಿವರಾದಂಥ ರೀ ಎ ಬಿ ಪಾಟೀಲ್ ಅವರು ಸಹಿತ ರೀ ಅದು ಈ ಸರ್ಕಾರ ಮಟ್ಟದಲ್ಲಿ ಈ ವಿಷಯಗಳಲ್ಲಿ ಚಿಂತನೆ ಆಗಬೇಕು. ಸರ್ಕಾರದಲ್ಲಿ ಅದಂದರೆ ಅಮೆಂಡ್ಮೆಂಟ್ ಆಗಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಈ ಮಾಜಿ ಆಗಿದ್ದರೂ ಕೂಡ ರೀ ಅಂತಕ್ಕೆ ನಾವು ಶ್ರಮಿಸ್ಬೇಕು. ಅವರು ಭಾಳ ಕೊಡುಗೆ ಕೊಟ್ಟರು. ತೋಟಗಾರಿಕೆ ಮಹಾವಿದ್ಯಾಲಯ ಆಗ್ಬೇಕಾದ್ರೆ ರೀ ಅವ್ರದ್ದು ಕೊಡುಗೆ ಐತ್ರಿ. ಹೀಗಾಗಿ ಸರ್ ಆ ದೃಷ್ಟಿಯಿಂದ ಇದು ಒಟ್ಟಾರೆ ಸರ್ ಇದು ಮುಖ್ಯವಾಗಿ ಸರ್ಕಾರದಿಂದ ಮಾರುಕಟ್ಟೆ ವಿಷಯವಾಗಿರಿ ರೈತರ ಒಂದು ಇದನ್ನು ಕ್ಷೇಮಾಭಿವೃದ್ಧಿ ಸಲುವಾಗಿನ ಚಿಂತನೆ ಆಯ್ತು ರೀ ಅಲ್ಲಿ. ಈಗ ನಿಮಗೆ ಈ ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ. ನಿಮ್ದು ಎಲ್ಲ ಸಂಗೀತ ಸರ್ವೇಶ್ವರ ಪ್ರಸಾದಿತ ಶಿವಕಾಳಿಕಾಂಬ ಸಂಸ್ಥೆ ರಿಜಿಸ್ಟರ್ ಬೆಟಗೇರಿ ಅಂತ ಈ ಸಂಸ್ಥೆ ಪ್ರಶಂಸನಾ ಪತ್ರ ಯಾಕೆ ಕೊಟ್ಟರು ಅವರು? ಏನು ಸರ್ ನಾನು BSNL ಎಂಪ್ಲಾಯ್ ಆಗಿ ಸೇವೆ ಸಲ್ಲಿಸಿದ ರಿಟೈರ್ಡ್ ಅಂತ ರೀ ನಾನು ನಮ್ಮ ಹೊಲದೊಳಗನೆ ಏನು ಮಾಡಿದ್ದೀನಿ ಸರ್, ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಹೆಂಗೆ ಮಾಡಿದಾರೆ ಅದಕ್ಕೆ ಇಳಿಜಾರ ಅಂತ ಒಂದು ಪ್ರದೇಶದೊಳಗೆ ನಾನು ಅಲ್ಲಿ ವ್ಯವಸಾಯ ಮಾಡೋಕೆ ಆಗೋದು ತಗೊಂಡು ಗಿಡಗಳನ್ನು ಹಚ್ಚಿದ್ದೀನಿ ಸರ್. ಹಣ್ಣಿನ ಗಿಡಗಳನ್ನ ಹಚ್ಚಿದ್ದೀನಿ ರೀ. ಸುಮಾರು ಒಂದು 730 ಮಾವಿನ ಗಿಡ ಅದಾವ ರೀ. ನಂತರ ಕ್ಯಾರೆ ಗಿಡ ಅದ ರೀ, ಗೋಡಂಬಿ ಗಿಡ ಅದ ರೀ, ಸೀತಾಫಲ ಅದ ರೀ, ರಾಮಫಲ ಅದ ರೀ. ಈಗ ಏನೈತೆ ಈ ಸಲ ರೀ ಜೂನಕ್ಕೆ ಇದನ್ನ ಮಳೆಗಾಲ ಸ್ಟಾರ್ಟ್ ಆಕೈತೆ ತಿಳ್ಕೊಂಡು ಸರ್ ಒಂದು ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ